ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 16ನೇ ಅಧ್ಯಾಯ. ಪರಮಾತ್ಮ ದೈವಿ ಸಂಪತ್ತು, ಆಸುರಿ ಸಂಪತ್ತು ಇವುಗಳ ಬಗ್ಗೆ ವಿವರಣೆಯನ್ನು ಈ ಅಧ್ಯಾಯದಲ್ಲಿ ನೀಡ್ತಾ ಇದ್ದಾನೆ. ಮೊದಲು ದೈವಿ ಸಂಪತ್ತುಗಳ ಬಗ್ಗೆ 3 ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿದ್ದೀವಿ. ಇನ್ನು ಸತ್ಯ ಅಂದರೆ ಏನು? ಯಥಾರ್ಥ ವಚನಂ ಅಂದರೆ ನಿಜವಾದ ಮಾತನ್ನಾಡುವುದು, ಇದ್ದದ್ದನ್ನು ಇದ್ದಾಗೆ ಹೇಳುವುದು, ಇದ್ದದ್ದನ್ನು ಇದ್ದಾಗೆ ಹೇಳುವುದು, ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತಾರೆ. ಸತ್ಯಂ ವದ, ಸತ್ಯವನ್ನೇ ಹೇಳಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಸತ್ಯ ಅಂದರೆ ಯಾವುದು? ಯದ್ಭೂತ ಹಿತಮತ್ಯಂತಂ ಏತತ್ ಸತ್ಯಸ್ಯ ಲಕ್ಷಣಂ. ಸತ್ಯ ಯಾವುದು ಅಂದರೆ ಎಲ್ಲರಿಗೂ ಯಾವುದು ಹಿತವಾಗಿದೆಯೋ ಅದು ಸತ್ಯ. ಹಿತವಾಗಿರತಕ್ಕಂತಹ ಮಾತು, ಇದ್ದುದನ್ನು ಇದ್ದಾಗೆ ಹೇಳಿಬಿಟ್ರೆ ಸತ್ಯ ಅಲ್ಲದು. ನಾವು ಹೇಳುವಂಥದ್ದು ಅದು ಹಿತವಾಗಿರಬೇಕು, ಎಲ್ಲ ಪ್ರಾಣಿಗಳಿಗೂ ಹಿತವಾದ ಮಾತು, ಅದು ಸತ್ಯ. ಸತ್ಯಸ್ಯ ವಚನಂ ಶ್ರೇಯಃ ಸತ್ಯ ಜ್ಞಾನಂತು ದುಷ್ಕರಂ ಅಂತ ಮಹಾಭಾರತ ಹೇಳುತ್ತೆ. ಸತ್ಯವನ್ನು ಹೇಳುವಂಥದ್ದು ಶ್ರೇಯಸ್ಕರ, ಅದು ಯಾವುದು ಸತ್ಯ ಎಂಬುದನ್ನು ನಿರ್ಧಾರ ಮಾಡುವಂಥದ್ದು ತುಂಬ ಕಷ್ಟ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ಕೆಲವೊಮ್ಮೆ ನಾವು ಸತ್ಯ ಅಂದ್ಕೊಂಡಿರ್ತೇವೆ, ಅದು ಅಸತ್ಯ ಆಗಿರುತ್ತೆ. ಕೆಲವೊಮ್ಮೆ ಅಸತ್ಯ ಅಂದ್ಕೊಂಡದ್ದು ಅದು ಸತ್ಯ ಆಗಿರುತ್ತೆ. ಆದ್ದರಿಂದ ಸತ್ಯ ಯಾವುದು ಅಂತ ನಿರ್ಧಾರ ಮಾಡುವಂಥದ್ದು ಕಷ್ಟ. ಅಂತಹ ಸತ್ಯ ಏನಿದೆ, ಸತ್ಯವನ್ನೇ ಹೇಳಬೇಕು ಎಂಬುದಾಗಿ ಸತ್ಯಂ ವದ ಧರ್ಮಂಚರ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಸತ್ಯ ಅಂದರೆ ಏನು ಅಂದರೆ ಯದ್ಭೂತ ಹಿತಮತ್ಯಂತಂ ಏತತ್ ಸತ್ಯಸ್ಯ ಲಕ್ಷಣಂ. ಎಲ್ಲ ಪ್ರಾಣಿಗಳಿಗೂ ಯಾವುದು ಹಿತವೋ, ಯಾವುದು ಹಿತವಾಗಿದೆಯೋ ಅದುವೇ ಸತ್ಯ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯವಾದ್ದನ್ನೇ ಹೇಳಬೇಕು ಅಂತ ಇನ್ನೊಂದು ಸುಭಾಷಿತ ಹೇಳುತ್ತೆ. ಸತ್ಯಪೂತಾಂ ವದೇದ್ವಾಣಿಂ, ಸತ್ಯದಿಂದ ಪವಿತ್ರವಾಗಿರತಕ್ಕಂತಹ ಮಾತನ್ನೇ ಹೇಳಬೇಕು. ಸತ್ಯಾನ್ನ ಪ್ರಮದಿತವ್ಯಂ, ಸತ್ಯದಿಂದ ಪ್ರಮಾದನಾಗಬೇಡ, ಸತ್ಯವನ್ನೇ ಹೇಳು. ಸತ್ಯಮೇವ ಜಯತೆ ಅಂತ ಹೇಳುತ್ತೆ ಉಪನಿಷತ್ತು. ಸತ್ಯಂ ಕಂಠಸ್ಯ ಭೂಷಣಂ ಅಂತ ಸುಭಾಷಿತ ಹೇಳುತ್ತೆ. ಸತ್ಯಂ ಭೂತಹಿತಂ ಪ್ರೋಕ್ತಂ ಅಂತ ಇನ್ನೊಂದು ಸುಭಾಷಿತ ಹೇಳುತ್ತೆ. ಹೀಗೆ ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತವೆ. ಕೆಲವೊಮ್ಮೆ ಸತ್ಯವನ್ನು ಹೇಳುವ ಅಭ್ಯಾಸವುಳ್ಳವರು ಅನ್ಯಾಯದ ಕೆಲಸವನ್ನು ಮಾಡಲಿಕ್ಕೆ ಹಿಂಜರಿತಾರೆ. ಸತ್ಯವನ್ನು ಹೇಳ್ತಕ್ಕಂತಹ ಅಭ್ಯಾಸವುಳ್ಳವರು ಯಾವತ್ತೂ ಅವರು ಅನ್ಯಾಯದ ಕೆಲಸ ಮಾಡಲ್ಲ. ಇದ್ದದ್ದು ಇದ್ದಂತೆ ಹೇಳಿದರೆ ಕೆಲವು ಸಲ ಆ ಮಾತು ಅಪ್ರಿಯವೆನಿಸಿದರೂ ಕೂಡ ಅನಂತರ ಅವನು ಜನರ ವಿಶ್ವಾಸಕ್ಕೆ ಪಾತ್ರನಾಗ್ತಾನೆ. ಇದ್ದದನ್ನು ಇದ್ದ ಹಾಗೆ ಹೇಳಿದರೆ ಜನರಿಗೆ ಇಷ್ಟ ಆಗಲ್ಲ. ನಬ್ರು ಯಾ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು.
ಅಪ್ರಿಯವಾದ ಸತ್ಯವನ್ನು ಹೇಳಿದರೆ ಅದು ಅವರಿಗೆ ಇಷ್ಟ ಆಗೋದಿಲ್ಲ, ಅವರಿಗೆ ಬೇಜಾರಾಗತ್ತೆ, ಅವ್ರ ಮುಂದೆ ನಿಷ್ಠರಾಗಬೇಕಾಗುತ್ತೆ. ಯಾರು ಸತ್ಯವನ್ನು ಹೇಳ್ತಾರೋ ಅವರು ಹೆಚ್ಚಾಗಿ ನಿಷ್ಠರಾಗಬೇಕಾಗತ್ತೆ. ಯಾಕಂದರೆ ಇದ್ದದ್ದನ್ನು ಇದ್ದಂತೆ ಹೇಳಿದರೆ ಅಂತಹ ಮಾತು ಅವರಿಗೆ ಪ್ರಿಯ ಆಗೋದಿಲ್ಲ. ಆವಾಗ ಹಾಗೆ ಅನಿಸಿದರೂ ಮುಂದೆ ಒಂದು ಕಾಲದಲ್ಲಿ ಅವರು ಪ್ರೀತಿಪಾತ್ರರಾಗ್ತಾರೆ, ಯಾರು ಸತ್ಯವನ್ನು ಹೇಳ್ತಾರೆ ಅವರು. ಅವರ ಮನಸ್ಸು ನಿಷ್ಕಲ್ಮಶವಾಗಿ ಇರ್ತದೆ. ಹಾಗಾಗಿ ಅವನು ಯಾವತ್ತೂ ಸತ್ಯ ಹೇಳಕ್ಕೆ ಹಿಂಜರಿಯುವುದಿಲ್ಲ. ಸತ್ಯ ಅಂದರೆ ಯಾವ ಮಾತಿನಿಂದ ಸಜ್ಜನರಿಗೆ ಹಿತವಾಗ್ತದೋ ಅದು ಸತ್ಯ ಅಂತ. ಈಗ ಒಂದು ಸುಳ್ಳು ಮಾತಿನಿಂದ ಅಬಲೆಯರ ಒಂದು ರಕ್ಷಣೆ ಆಗ್ತಾ ಇದೆ ಅಂತಾದರೆ ಆ ಸುಳ್ಳು ಸತ್ಯವಾಗ್ತದೆ. ಸತ್ಯ ಹೇಳೋದ್ರಿಂದ ಲೋಕದ ಹಾನಿ ಆಗ್ತಾ ಇದ್ದರೆ ಅದು ಸತ್ಯ ಅಲ್ಲ, ಅದು ಸುಳ್ಳಾಗ್ತದೆ. ಒಮ್ಮೆ ಒಬ್ಬ ಋಷಿ ಸತ್ಯವನ್ನೇ ಮಾತಾಡ್ತೇನೆ ಅಂತ ಅವ ಪ್ರತಿಜ್ಞೆ ಮಾಡಿದ್ದಾನೆ. ತಾನು ಯಾವತ್ತೂ ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳೋದು ಅಂತ ಹಾಗೆ ಪ್ರತಿಜ್ಞೆ ಮಾಡಿದ್ದಾನೆ. ಒಬ್ಬಳು ಅಬಲೆಯನ್ನು ಒಬ್ಬ ಕಳ್ಳ ಬೆನ್ನಟ್ಕೊಂಡು ಆ ಕಳ್ಳ ಬೆನ್ನಟ್ಕೊಂಡು ಬಂದಾಗ ಅವಳು ಹೆದರ್ಕೊಂಡು ಈ ಋಷಿಯ ಆಶ್ರಮದಲ್ಲಿ ಅಡಿಕೊಳ್ತಾಳೆ. ಕಳ್ಳರು ಬಂದು ಕೇಳ್ತಾರೆ, ಇಲ್ಲಿ ಯಾರಾದರೂ ಅಡಿಕೊಂಡಿದ್ದಾರೆಯೋ ಅಂತ. ಆಗ ಋಷಿ ಏನು ಮಾಡಬೇಕು? ಸತ್ಯ ಹೇಳಿದರೆ ಒಬ್ಬ ಅಮಾಯಕ ಹೆಣ್ಣಿನ ಹತ್ಯೆ ಆಗುತ್ತೆ, ಸತ್ಯ ಹೇಳದೆ ಆದರೆ ಸುಳ್ಳಾಡಿದಂತ ಆಗುತ್ತೆ. ಹಾಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿರ್ಧಾರ ಮಾಡೋದು ಕಷ್ಟ ಇದೆ. ಅವ ತನ್ನ ಸತ್ಯವಚನದ ಪ್ರತಿಜ್ಞೆಗೋಸ್ಕರವಾಗಿ, ಆ ಪ್ರತಿಜ್ಞೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅವನೇನು ಮಾಡಿದ? ಸತ್ಯನೇ ಹೇಳಿದ. ಅವಳು ಆಶ್ರಮದಲ್ಲಿ ಅಡಿಕೊಂಡಿದ್ದಾಳೆ ಎಂಬ ವಿಚಾರವನ್ನು ತಿಳಿಸಿದ. ಆ ಕಡೆ ಏನು ಮಾಡಿದರು? ಆ ಸಾಧ್ವಿಯನ್ನು ಎಳ್ಕೊಂಡೋದ್ರು. ಅವಳ ಹಣ, ಶೀಲ, ಪ್ರಾಣ ಎಲ್ಲವನ್ನು ಅಪಹರಿಸಿ ಹೊರಟು ಹೋದರು. ಸರಿ, ಈ ಋಷಿ ಮುಂದೆ ಸತ್ತ. ಮೃತನಾದ ಮೇಲೆ ಯಮದೂತರು ಕರ್ಕೊಂಡು ಹೋಗ್ತಾರೆ ನರಕಕ್ಕೆ. ಆಗವ ಹೇಳ್ತಾನೆ, ನನ್ನಂತಹ ಸತ್ಯವಂತನಿಗೆ ಇಂತಹ ಗತಿ ಯಾಕೆ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ಅಬಲೆ ವಿನಾಶಕ್ಕೆ ಕಾರಣನಾಗಿದ್ದೀಯಾ ನೀನು. ನೀನಾಡಿದ ಮಾತು ಸತ್ಯ ಆಗಿರ್ಬೋದು, ಆದರೆ ನೀನಾಡಿದ ಮಾತು ಸತ್ಯವಾಗಿದ್ದರೂ ಕೂಡ ಒಬ್ಬ ಅಬಲೆಯ ವಿನಾಶಕ್ಕೆ ಕಾರಣವಾದ್ದರಿಂದ ಆ ಪಾಪದಲ್ಲಿ ನಿನಗೂ ಭಾಗ ಇದೆ. ಅವರು ಪಾಪ ಮಾಡಿದವರು ಅವರು, ಆ ಪಾಪದಲ್ಲಿ ನಿನಗೂ ಭಾಗ ಇದೆ. ಆದ್ದರಿಂದ ನೀನು ಈ ಶಿಕ್ಷೆಯನ್ನು ಅನುಭವಿಸು ಅನಿವಾರ್ಯ ಅಂತ ಹೇಳ್ತಾರಂತೆ. ಆದ್ದರಿಂದ ಸತ್ಯಸ್ಯ ವಚನಂ ಶ್ರೇಯಃ. ಸತ್ಯವನ್ನು ಹೇಳಬೇಕು, ಹೌದು, ಆದರೆ ಯಾವ ಸತ್ಯ ಅಂತ ನಿರ್ಧಾರ ಮಾಡೋದು ಕಷ್ಟ. ಸತ್ಯಜ್ಞಾನಂತೂ ದುಷ್ಕರಂ ಯತ್ಸತಾಮಿತಮತ್ಯಂತಂ ಸಸತ್ಯಮಿತಿ ನಿಶ್ಚಯ. ಮಹಾಭಾರತ ಬರ್ತಕ್ಕಂಥ ಮಾತಿದು. ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತೂ ದುಷ್ಕರಂ ಯತ್ಸತಾಂ ಹಿತಮತ್ಯಂತಂ. ಯಾವುದು ಸಜ್ಜನರಿಗೆ ಅತ್ಯಂತ ಹಿತವಾಗಿರುವಂಥದ್ದು ಅದೇ ಸತ್ಯ, ಇದು ನಿಶ್ಚಯ ಅಂತ ಮಹಾಭಾರತ ಸತ್ಯದ ಪರಿಭಾಷೆಯನ್ನು ತಿಳಿಸುತ್ತೆ. ಸತ್ಯವೇ ಶ್ರೇಷ್ಠ, ಸತ್ಯವೇ ಧರ್ಮ ಎಂದು ಸಾರಿ ಹೇಳಬಹುದಾದರೂ ಕೂಡ ಸತ್ಯದ ನಿಜ ಮರ್ಮವನ್ನು ನಾವು ಅರಿತುಕೊಳ್ಳಬೇಕು, ಅದು ಕಷ್ಟ. ಅದುವೇ ಸತ್ಯ. ಇದನ್ನೇ ಸತ್ಯಂಚೈವ ಅಷ್ಟಮಂ ಪುಷ್ಪಂ. ಸತ್ಯ ಎಂಬುದು ಭಗವಂತನಿಗೆ ಅರ್ಪಿಸತಕ್ಕಂತಹ 8ನೆಯ ಪುಷ್ಪ ಎಂಬುದಾಗಿ ಹೇಳಿದ್ದಾರೆ. ಸತ್ಯಂಚೈವ ಅಷ್ಟಮಂ ಪುಷ್ಪಂ, ಭಗವಂತನಿಗೆ ನಾವು ಅರ್ಪಿಸ್ತಕ್ಕಂತಹ ಪುಷ್ಪ. ಅಷ್ಟಭಿರ್ಭಾವ ಪುಷ್ಪೈಹಿ ಅಂತ 8 ಪುಷ್ಪಗಳು. ಆ 8 ಪುಷ್ಪಗಳಲ್ಲಿ ಇದು ಒಂದು ಭಾವಪುಷ್ಪಗಳಲ್ಲಿ. ಯಾವುದು? ಸತ್ಯ. ಸತ್ಯ ಎಂಬುದು ಇದು ಒಂದು ಪರಮಾತ್ಮನಿಗೆ ಅರ್ಪಿಸ್ತಕ್ಕಂತಹ ಭಾವಪುಷ್ಪ. ಇಂತಹ ಸತ್ಯ ಅಂದರೆ ಸುಳ್ಳು ಹೇಳದೇ ಇರುವುದು ಅಂತ ಅರ್ಥ ಅಲ್ಲ. ಯಾವುದು ಹಿತವಾಗಿರುವಂಥದ್ದು ಅದುವೇ ನಿಜವಾದ ಸತ್ಯ. ಅದರಿಂದ ಇದ್ದುದನ್ನು ಇದ್ದಾಗಿ ಹೇಳೋದು ಸತ್ಯ ಎಂಬ ಪರಿಭಾಷೆ ಅಲ್ಲ. ಸಾಮಾನ್ಯವಾಗಿ ಹೇಳೋದು ಹಾಗೆ, ಇದ್ದುದನ್ನು ಇದ್ದ ಹಾಗೆ ಮಾತಾಡೋದು ಸತ್ಯ. ಆದರೆ ಇದ್ದುದನ್ನು ಇದ್ದ ಹಾಗೆ ಮಾತಾಡಿದರೆ ಅದೇನಾಗತ್ತೆ ಅಂದರೆ ಹೀಗಾಗತ್ತೆ. ಆ ಋಷಿಯ ಒಂದು ನಿದರ್ಶನದಂತೆ
ಕೆಲವೊಮ್ಮೆ ಸತ್ಯ ಅಸತ್ಯ ಆಗತ್ತೆ, ಅಸತ್ಯ ಸತ್ಯ ಆಗತ್ತೆ. ಇವತ್ತೆಲ್ಲ ನ್ಯಾಯದಲ್ಲಿ ಹಾಗೆ ಸತ್ಯವು ಅಸತ್ಯವಾಗತ್ತೆ, ಅಸತ್ಯವು ಸತ್ಯ ಆಗತ್ತೆ. ಸತ್ಯವಾದ ಮಾತನ್ನು ನಾವು ಯಾರ ಎದುರಿಗೆ ಹೇಳ್ತೇವೆ ಅದರ ದುರುಪಯೋಗವನ್ನು ಅವರು ಮಾಡಿಕೊಳ್ಳಬಾರದು. ಅದನ್ನು ಖಾತ್ರಿ ಮಾಡಿಕೊಂಡು ಅವ್ರ ಮುಂದೆ ಸತ್ಯ ಹೇಳಬೇಕು. ಇಲ್ಲದೆ ಹೋದರೆ ಅನವಶ್ಯಕವಾಗಿರ್ತಕ್ಕಂತಹ ಏನೇನು ಅವಾಂತರಗಳು ಆಗಲಿಕ್ಕೆ ಸಾಧ್ಯ ಇದೆ. ಅದರಿಂದ ಇದ್ದದ್ದನ್ನು ಇದ್ದಾಗೆ ಹೇಳುವಂಥದ್ದು ಸತ್ಯ ಪರಿಭಾಷೆ ಅದು ಅಲ್ಲ. ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಯಾವ ಮಾತು ಸಜ್ಜನರಿಗೆ ಹಿತಕರವಾಗಿದೆಯೋ ಅದೇ ಸತ್ಯ. ಸತ್ಯಂ ಭೂತಹಿತಂ ಪ್ರೋಕ್ತಂ ಎಂಬುದಾಗಿ ವೇದವ್ಯಾಸರು ಮಹಾಭಾರತದಲ್ಲಿ ಸತ್ಯದ ಪರಿಭಾಷೆಯನ್ನು ತಿಳಿಸ್ತಾರೆ. ಕೆಲವೊಮ್ಮೆ ವಿಶಿಷ್ಟ ಸಂದರ್ಭಗಳಲ್ಲಿ ಸಜ್ಜನರ ಹಿತಕ್ಕಾಗಿ ಸುಳ್ಳು ಮಾತನ್ನು ಹೇಳೋದು ಇರ್ಬೋದು. ಅಂತಹ ಸುಳ್ಳು ಮಾತುಗಳು ಕೂಡ ಸತ್ಯವಾಗ್ತವೆ. ಸಜ್ಜನರಿಗೆ ಅಹಿತಕರವಾಗಿರತಕ್ಕಂತಹ ಮಾತುಗಳು ಮೇಲ್ನೋಟಕ್ಕೆ ಸತ್ಯವಾಗಿದ್ದರೂ ಅದು ಸುಳ್ಳಾಗ್ತವೆ. ಮತ್ತು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸಜ್ಜನರ ಹಿತಕ್ಕೋಸ್ಕರವಾಗಿ ಸುಳ್ಳು ಹೇಳಿದ್ರು ಅದು ಸತ್ಯ ಆಗುತ್ತವೆ. ಈಗ ಅಶ್ವತ್ಥಾಮಾಚಾರ್ಯಗೆ ಅಧಿಕಾರ ಕೊಡಿಸಬೇಕು ಅಂತ ಈ ಸ್ವಾರ್ಥದಿಂದ ದುರ್ಯೋಧನ ಅದು ಬರ್ತದಲ್ಲ ಮಹಾಭಾರತದ ಯುದ್ಧದಲ್ಲಿ ಅಶ್ವತ್ಥಾಮ ಹತಃ ಅಂತ. ಅಶ್ವತ್ಥಾಮ ಹತಃ ಕುಂಜರಃ ಯುಧಿಷ್ಠಿರ ಹೇಳಿದ ಮಾತು ಇದು ಸತ್ಯವೋ ಸುಳ್ಳು? ದ್ರೋಣರನ್ನು ಯುದ್ಧ ವಿಮುಖರನ್ನಾಗಿ ಮಾಡಬೇಕು. ಎಲ್ಲರಿಗೂ ಬಿಲ್ಲುವಿದ್ಯೆಯನ್ನು ಕಲಿಸಿದವರೇ ದ್ರೋಣರು. ಹಾಗಿರುವಾಗ ಅವರನ್ನು ಸೋಲಿಸುವುದು ಹೇಗೆ? ಅದಕ್ಕೋಸ್ಕರ ಶ್ರೀಕೃಷ್ಣ ಏನು ಮಾಡ್ತಾನೆ, ಯುಧಿಷ್ಠಿರನ ಬಾಯಿಯಲ್ಲಿ ಈ ಮಾತನ್ನು ಹೇಳಿಸ್ತಾನೆ, ಅಶ್ವತ್ಥಾಮ ಹತಃ ಕುಂಜರಃ ಅಂತ. ಅಶ್ವತ್ಥಾಮ ಹತಃ ಅಂತ ಅಷ್ಟೇ ಕೇಳೋದು, ಕುಂಜರ ಅಂತ ಕೇಳೋದಿಲ್ಲ. ಈ ಮಾತನ್ನು ಕೇಳಿ ಯುಧಿಷ್ಠಿರ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನನ್ನ ಮಗ ಸತ್ತ ಅಂತ ದ್ರೋಣಾಚಾರ್ಯ ಶಸ್ತ್ರತ್ಯಾಗ ಮಾಡ್ತಾನೆ. ಅಲ್ಲಿ ಒಂದು ವೇಳೆ ಅದು ಸುಳ್ಳಾಗಿರತಕ್ಕಂತಹ ಮಾತಾಗಿದ್ದರೂ ಕೂಡ ಆ ದ್ರೋಣಾಚಾರ್ಯರ ಒಂದು ಯುದ್ಧ ವಿರಾಮದಿಂದಾಗಿ ಎಷ್ಟು ಜನ ಸಜ್ಜನರ ಪ್ರಾಣ ಉಳಿತು. ಇಲ್ಲದೆ ಹೋದರೆ ಅನವಶ್ಯಕವಾಗಿ ಅದೆಷ್ಟು ನರ ಸಂಹಾರ ಆಗ್ತಾಯಿತ್ತು. ಧರ್ಮದ ರಕ್ಷಣೆಗಾಗಿ ಹೋರಾಟಕ್ಕಿಳಿದವರು ಪಾಂಡವರು. ಹಾಗಾಗಿ ಅವರ ಸಹಾಯಕರ ಅದನ್ನು ನಿಲ್ಲಿಸಲಿಕ್ಕೋಸ್ಕರವಾಗಿ ಶ್ರೀಕೃಷ್ಣ ಹೇಳಿಸಿದಂತಹ ಈ ಒಂದು ಸುಳ್ಳು ಮಾತು ಅದು ಸತ್ಯಕ್ಕಿಂತಲೂ ಮಿಗಿಲಾದ ಸತ್ಯ, ಅದು ಸುಳ್ಳಲ್ಲ. ಸಜ್ಜನರಿಗೆ ಯಾವುದು ಹಿತಕರವಾಗಿದೆಯೋ ಆ ಮಾತೇ ಸತ್ಯ ಎಂಬುದಾಗಿ ವಿಷ್ಣು ತೀರ್ಥರು ಕೂಡ ಹೇಳ್ತಾರೆ. ಹೀಗೆ ಸಾಧಕನಿಗೆ ಇದಿಷ್ಟರ ಪರಿಪಾಲನೆ ಮಾತ್ರ ಸಾಲದು. ಈಗ ನಾಣ್ಯ ಇದೆ. ನಾಣ್ಯ ಎರಡೂ ಬದಿಯಲ್ಲಿಯೂ ಸರಿಯಾಗಿದ್ದರೆ ಮಾತ್ರ ಆ ನಾಣ್ಯ ಚಲಾವಣೆಗೆ ಬರ್ತದೆ. ನೋಟ್ನಲ್ಲಿ ಒಂದು ಬದಿಗೆ ಮಾತ್ರ ಪ್ರಿಂಟ್ ಆಗಿದೆ, ಇನ್ನೊಂದು ಬದಿಗೆ ಪ್ರಿಂಟ್ ಆಗಿಲ್ಲ ಅಂತಾದರೆ ಆ ನೋಟ್ ನಡೀತದಾ? ಇಲ್ಲ. ಎರಡೂ ಬದಿಯಲ್ಲಿ ಮುದ್ರಿತವಾಗಿದ್ದರೆ ಮಾತ್ರ ಅದು ಚಾಲ್ತಿಗೆ ಬರ್ತದೆ. ಒಂದು ಮುಖ ಮಾತ್ರ ಮುದ್ರಿತವಾಗಿದ್ದರೆ ಆ ನೋಟು ಆ ನಾಣ್ಯ ನಡೆಯುವುದಿಲ್ಲ. ಇನ್ನೊಂದು ಮುಖವು ಕೂಡ ಅಷ್ಟೇ ಸ್ಪಷ್ಟವಾಗಿರಬೇಕು. ಆ ಸತ್ಯದ ಇನ್ನೊಂದು ಮುಖ ಯಾವುದು ಅಂದರೆ ಯಥಾರ್ಥ ಜ್ಞಾನ ಅಂದರೆ ಸರಿಯಾಗಿ ತಿಳಿದುಕೊಂಡು, ಸರಿಯಾಗಿ ಯಥಾಯೋಗ್ಯವಾಗಿ ತಿಳಿದುಕೊಂಡು ಮಾತನಾಡುವಂಥದ್ದು ಯಥಾರ್ಥ ಧ್ಯಾನವೂ ಕೂಡ ಅದು ಒಂದು ಸತ್ಯ ಎಂಬುದಾಗಿ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ನಿರೂಪಿಸ್ತಾರೆ. ಹೀಗೆ ಸತ್ಯದ ಪರಿಭಾಷೆ ಬಹಳ ಕಷ್ಟ ಇದೆ. ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ ಎಂಬುದು.
ಹೀಗೆ ಸತ್ಯದ ಒಂದು ಪರಿಭಾಷೆಯನ್ನು ನಾವು ನೋಡ್ಬೋದು. ಇಲ್ಲಿ ರಾಯರು ಯಥಾರ್ಥ ವಚನಂ, ಯಥಾರ್ಥವಾದ ಮಾತು ಸತ್ಯ. ಇನ್ನು ಅಕ್ರೋಧ, ಅಕ್ರೋಧ ಅಂದರೆ ಈ ಪರರಿಗೆ ಹಿಂಸೆ ಮಾಡುವಂತಹ ಚಿತ್ತವಿಕಾರ ಇಲ್ಲದೇ ಇರುವುದು. ಪರಪೀಡಾಕರ ಚಿತ್ತವಿಕಾರಾಭಾವ. ಏನು ಅಕ್ರೋಧ? ಇದರ ವಿವರಣೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.